ಫಿಟ್ನೆಸ್ ಕುರಿತ ಆಸಕ್ತಿ ಈಗ ಎಲ್ಲರಿಗೂ ಹೆಚ್ಚಾಗಿದೆ. ಆರೋಗ್ಯ ಹಾಗೂ ಸೌಂದರ್ಯದ ಸಂಗಮವೇ ಫಿಟ್ನೆಸ್. ದೈಹಿಕ ಕಸರತ್ತು, ವರ್ಕೌಟ್ ಮಾಡಿದ ಬಳಿಕ ಕೆಲವು ಆಹಾರಗಳ ಸೇವನೆ ವ್ಯಾಯಾಮದ ಶ್ರಮವನ್ನೆಲ್ಲ ವ್ಯರ್ಥ ಮಾಡಿ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಆ ನಿಟ್ಟಿನಲ್ಲಿ ವರ್ಕೌಟ್ ಬಳಿಕ ಈ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ಸೇವಿಸಬೇಡಿ. ವರ್ಕೌಟ್ ಮಾಡಿದಾಗ ನಮ್ಮ ದೇಹದ ಶಕ್ತಿ ಕಡಿಮೆಯಾಗುತ್ತೆ, ನೀರಿನ ಅಂಶವೂ ಕಡಿಮೆಯಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ದೇಹವನ್ನ ಹೈಡ್ರೀಕರಿಸುವ, ದೇಹಕ್ಕೆ ತಕ್ಷಣ ಎನರ್ಜಿ ತುಂಬುವ ಆಹಾರಗಳನ್ನು ಸೇವಿಸಿದ್ರೆ ಅದರಿಂದ ಹೆಚ್ಚು ಆಯಾಸ ಅನ್ಸೋದಿಲ್ಲ. ಆದ್ರೆ ಕೆಲವು ಆಹಾರಗಳು ನಮ್ಮ ದೇಹದ ಶಕ್ತಿಯನ್ನ ಮತ್ತಷ್ಟು ಕಡಿಮೆ ಮಾಡ್ತವೆ. ಹೀಗಾಗಿ ವರ್ಕೌಟ್ ಮಾಡಿದ ನಂತರ ನಾವೀಗ ಹೇಳಲಿರೋ ಈ 10 ಬಗೆಯ ಆಹಾರಗಳನ್ನ ಸೇವಿಸದಿರೋದು ಉತ್ತಮ. ಅಂತಹ 10 ಆಹಾರಗಳ ಕುರಿತ ಮಾಹಿತಿ ಇಲ್ಲಿದೆ. ಸಕ್ಕರೆ ಪಾನೀಯಗಳು. ಸಕ್ಕರೆಯ ಅಂಶ ಅಧಿಕವಾಗಿರುವ ಪಾನೀಯಗಳು ಇನ್ಸುಲಿನ್ ಮಟ್ಟವನ್ನ ಹೆಚ್ಚಿಸಬಹುದು. ಇದು ಕೊಬ್ಬು ಸುಡುವಿಕೆ ಮತ್ತು ಸ್ನಾಯುಗಳ ದುರಸ್ತಿಗೆ ಅಡ್ಡಿಯಾಗಬಹುದು. ಹಾಗೇನೆ ಕರಿದ ಆಹಾರಗಳಲ್ಲಿ ಅನಾರೋಗ್ಯಕರ ಕೊಬ್ಬು ಅಧಿಕವಾಗಿರುತ್ತೆ. ಇದು ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ, ಸ್ನಾಯುಗಳಿಗೆ ಪೋಷಕಾಂಶಗಳ ವಿತರಣೆಯನ್ನ ವಿಳಂಬಗೊಳಿಸುತ್ತೆ. ಇನ್ನು ಹೆಚ್ಚಿನ ತ್ವರಿತ ಆಹಾರಗಳು, ಇನ್ಸ್ಟ್ಯಾಂಟ್ ಫುಡ್ ಅಥವಾ ಫಾಸ್ಟ್ ಫುಡ್, ಇವುಗಳೆಲ್ಲ ಅನಾರೋಗ್ಯಕರ ಕೊಬ್ಬು ಮತ್ತು ಕಡಿಮೆ ಅಗತ್ಯ ಪೋಷಕಾಂಶಗಳನ್ನು ಒಳಗೊಂಡಿರ್ತವೆ. ತ್ವರಿತ ಆಹಾರವು ನಿಮ್ಮ ವ್ಯಾಯಾಮದ ಪ್ರಯತ್ನಗಳನ್ನು ಕೂಡ ಪ್ರತಿರೋಧಿಸುತ್ತೆ. ಇನ್ನು ಸಂಸ್ಕರಿಸಿದ ತಿಂಡಿಗಳು, ಚಿಪ್ಸ್, ಕುಕೀಸ್ ಹಾಗೆಯೇ ಇತರ ಸಂಸ್ಕರಿಸಿದ ತಿಂಡಿಗಳಲ್ಲಿ ಸಾಮಾನ್ಯವಾಗಿ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಸ್ ಮತ್ತು ಅನಾರೋಗ್ಯಕರ ಕೊಬ್ಬುಗಳು ಹಾಗೆಯೇ ಸೇರ್ಪಡೆ ಅಧಿಕವಾಗಿರ್ತವೆ. ಪೌಷ್ಟಿಕಾಂಶದ ಪ್ರಯೋಜನಗಳಂತೂ ಇವು ಸ್ವಲ್ಪ ಮಟ್ಟಿಗೆ ಮಾತ್ರ ನೀಡ್ತವೆ. ಇನ್ನು ಆಲ್ಕೋಹಾಲ್. ತಾಲೀಮಿನ ನಂತರ ಆಲ್ಕೋಹಾಲ್ ಸೇವನೆಯು ಸ್ನಾಯುವಿನ ಚೇತರಿಕೆ ಮತ್ತು ಜಲ ಸಂಚಯನವನ್ನ ದುರ್ಬಲಗೊಳಿಸುತ್ತೆ. ಇದು ಭವಿಷ್ಯದ ಜೀವನ ಕ್ರಮದಲ್ಲಿ ಕಾರ್ಯಕ್ಷಮತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಅಧಿಕ ಕೊಬ್ಬಿನ ಆಹಾರಗಳು. ಆರೋಗ್ಯಕರ ಕೊಬ್ಬುಗಳು ನಮ್ಮ ಆಹಾರಕ್ಕೆ ಅತ್ಯಗತ್ಯವಾಗಿದ್ದರೂ ವ್ಯಾಯಾಮದ ನಂತರ ಹೆಚ್ಚಿನ ಕೊಬ್ಬಿನ ಆಹಾರವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ, ಹಾಗೆಯೇ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನ ವಿಳಂಬಗೊಳಿಸುತ್ತೆ. ಇನ್ನು ಸಕ್ಕರೆ ತಿಂಡಿಗಳು. ವರ್ಕೌಟ್ ನಂತರ ಸಕ್ಕರೆ ತಿಂಡಿಗಳನ್ನ ಆರಿಸಿಕೊಳ್ಳುವುದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ತ್ವರಿತ ಏರಿಕೆಗೆ ಕಾರಣವಾಗಬಹುದು. ಹಾಗೆಯೇ ಇದರಿಂದ ನಮಗೆ ದಣಿವು ಮತ್ತು ಆಲಸ್ಯದಂತಹ ಭಾವನೆ ಕೂಡ ಉಂಟಾಗಬಹುದು. ಇನ್ನು ಮಸಾಲೆಯುಕ್ತ ಆಹಾರಗಳು ಹೊಟ್ಟೆಯ ಒಳಪದರವನ್ನ ಕೆರಳಿಸಬಹುದು. ವಿಶೇಷವಾಗಿ ವರ್ಕೌಟ್ ನಂತರ ಸೇವಿಸಿದಾಗ ರಕ್ತದ ಹರಿವು ಸ್ನಾಯುಗಳಿಗೆ ಮರು ನಿರ್ದೇಶಿಸಿದಾಗ ಜೀರ್ಣಕಾರಿ ಸಮಸ್ಯೆಗೂ ಕೂಡ ಇದು ಕಾರಣವಾಗಬಹುದು. ಇನ್ನು ಹೆಚ್ಚಿನ ಫೈಬರ್ ಆಹಾರಗಳು. ಆರೋಗ್ಯಕರ ಆಹಾರಕ್ಕಾಗಿ ಫೈಬರ್ ಅತ್ಯಗತ್ಯವಾದರೂ ವರ್ಕೌಟ್ ಮಾಡಿದ ನಂತರ ತಕ್ಷಣವೇ ಹೆಚ್ಚಿನ ಫೈಬರ್ ಆಹಾರಗಳನ್ನು ಸೇವಿಸುವುದರಿಂದ ಹೊಟ್ಟೆಯ ಸಮಸ್ಯೆ ಉಂಟಾಗುತ್ತೆ. ಯಾಕಂದ್ರೆ ನಿಮ್ಮ ದೇಹವು ಇವುಗಳನ್ನು ತ್ವರಿತವಾಗಿ ಜೀರ್ಣಿಸಿಕೊಳ್ಳಲು ಇಂಥ ಸಂದರ್ಭದಲ್ಲಿ ಕಷ್ಟವಾಗಬಹುದು. ಹೀಗಾಗಿ ಈ ಬಗೆಯ ಆಹಾರಗಳನ್ನ ವರ್ಕೌಟ್ ನಂತರ ಅವಾಯ್ಡ್ ಮಾಡೋದು ಒಳ್ಳೆಯದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.